ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಳ್ಗಿಚ್ಚು ಹಿನ್ನೆಲೆಯಲ್ಲಿ ಕೇರಳ ಗಡಿಭಾಗದ ಅರಣ್ಯಕ್ಕೂ ಕೂಡ ವ್ಯಾಪಿಸಿದೆ ಬೆಂಕಿ. ಗಡಿಭಾಗದ ಚುಮನಹಳ್ಳ ವ್ಯಾಪ್ತಿಯಲ್ಲಿ ಅರಣ್ಯ ನಾಶ ಆಗಿದೆ. ಚಮನಹಳ್ಳ ಕೇರಳ ಕರ್ನಾಟಕ ಗಡಿಭಾಗದಲ್ಲಿರುವಂತಹ ಅರಣ್ಯ ಪ್ರದೇಶ. ರಾತ್ರಿ ವೇಳೆ ಸ್ವಲ್ಪ ಹತೋಟಿಗೆ ಬಂದಿದ್ರೂ ಕೂಡ ಮತ್ತೆ ಬಿಸಿಲು ಏರಿದ ಹಾಗೂ ಕೂಡ ಬೆಂಕಿ ಮತ್ತಷ್ಟು ವ್ಯಾಪ್ತಿ ಅದರ ಜಾಸ್ತಿ ಹರಡ್ತಾ ಹೋಗುವಂಥ ಚಾನ್ಸಸ್ ಇಲ್ಲಿ ಇದ್ದೇ ಇರುತ್ತೆ. ಸದ್ಯಕ್ಕೆ ರಾತ್ರಿಯ ಇಬ್ಬನಿಯಿಂದಾಗಿ ಅದು ಸ್ಪ್ರೆಡ್ ಆಗ್ತಿರೋ ವೇಗ ಸ್ವಲ್ಪ ಕಮ್ಮಿ ಆಗಿದೆ, ನಿಯಂತ್ರಣಕ್ಕೆ ಬಂದಿದೆ. ಮಧ್ಯಾಹ್ನ ಬಿಸಿಲು ಗಾಳಿ ಎರಡೂ ಕೂಡ ಜಾಸ್ತಿ ಆಗೋದ್ರಿಂದಾಗಿ ಬೆಂಕಿಯ ವ್ಯಾಪ್ತಿ ಮತ್ತಷ್ಟು ಹೆಚ್ಚಾಗುವ ಆತಂಕ ಇದೆ. ಅರಣ್ಯ ಇಲಾಖೆ, ಅಗ್ನಿಶಾಮಕ ಸಿಬ್ಬಂದಿ, ಸ್ವಯಂ ಸೇವಕರು ಸೇರಿ ಸುಮಾರು 180 ಜನ ಇಲ್ಲಿ ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಇದು ಯಾವ ಲೆಕ್ಕಕ್ಕೂ ಇಲ್ಲ. ಇಷ್ಟು ಕಮ್ಮಿ ಜನ, 180 ಜನದಲ್ಲಿ ಏನು ಮಾಡೋಕ್ಕಾಗುತ್ತೆ? ಅಷ್ಟು ಸಾವಿರಾರು ಎಕರೆ ಪ್ರದೇಶಕ್ಕೆ ಬೆಂಕಿ ಬಿದ್ದಿರಬೇಕಾದ್ರೆ 180 ಜನ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ನಾಚಿಕೆ ಆಗಬೇಕು ನಿಜಕ್ಕೂ ಕೂಡ. ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ, ದಿನೇ ದಿನೇ ವೇಗವಾಗಿ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ 180 ಜನ ಸೊಪ್ಪು ಸದೆ ಹಿಡ್ಕೊಂಡು ಬೆಂಕಿಗೆ ಹೊಡ್ಕೊಂಡು ಇವರು ಬೆಂಕಿ ಆರಿಸುವಂತಹ ಒಂದು ವಿಫಲ ಪ್ರಯತ್ನವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ, ಮಣ್ಣು ಹಾಕ್ಕೊಂಡು ಕೈಯಲ್ಲಿ. ಅದು ಕೂಡ ಯಾಕಂದರೆ ಇವರ ಹತ್ರ ವ್ಯವಸ್ಥೆ ಇಲ್ಲ, ಬೆಂಕಿ ನಂದಿಸುವಂಥ ಸೂಕ್ತ ವ್ಯವಸ್ಥೆನೇ ಇವರ ಬಳಿ ಇಲ್ಲ. ಯಾಕಂದರೆ ಅಗ್ನಿಶಾಮಕ ಸಿಬ್ಬಂದಿ ಹತ್ರ ಬೆಂಕಿ ನಂದಿಸುವಂಥ ವಾಹನಗಳಿದೆ, ವಾಹನಗಳಲ್ಲಿ ಅದನ್ನು ಪೈಪ್ ಮೂಲಕ ಪಂಪ್ ಮಾಡಿ ಬೆಂಕಿ ನಂದಿಸ್ತಾರೆ. ಆದರೆ ಕಾಡೊಳಗಡೆ ಬೆಂಕಿ ಬಿದ್ದಾಗ ಅಲ್ಲಿಗೆ ಹೋಗೋದು ಹೇಗೆ? ವಾಹನ ಹೋಗೋಕ್ಕೆ ದಾರಿ ಕೂಡ ಇರೋದಿಲ್ಲ ಕಾಡಲ್ಲಿ. ಹೀಗಾಗಿ ಹೆಂಗೆ ಬೆಂಕಿ ನಂದಿಸೋಕ್ಕೆ ಸಾಧ್ಯ? ಇವ್ರು ಹೋಗಿ ನಾವು ನೋಡ್ತಾ ಇದ್ದೀವಿ, ಈ ಸಣ್ಣ ಪುಟ್ಟ ಬೆಂಕಿಯನ್ನು ಈ ರೀತಿ ನಂದಿಸ್ಬೋದು, ಈ ರೀತಿ ಸೊಪ್ಪು ಸದೆ ಹಿಡ್ಕೊಂಡು ನಂದಿಸ್ಬೋದು. ದೊಡ್ಡ ಪ್ರಮಾಣದಲ್ಲಿ ಬಿಡಿ ಕಾಡಿ ಬೆಂಕಿ ಉರಿಬೇಕಾದ್ರೆ ಈ ರೀತಿ ಇವ್ರು ಆರಿಸೋಕೆ ಹೋದರೆ ಇವ್ರನ್ನೂ ಕೂಡ ಸುಟ್ಟಾಕತ್ತೆ ಬೆಂಕಿ. ದೊಡ್ಡ ಪ್ರಮಾಣದ ಬೆಂಕಿಯನ್ನು ಈ ಸ್ಟೈಲ್ನಲ್ಲಿ ಆರಿಸೋಕೆ ಹೋದರೆ ಹೀಗಾಗಿ ಬೆಂಕಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಿಧಾನಕ್ಕೆ ಶುರುವಾದ ಬೆಂಕಿ ಈಗ 8,000 ಎಕರೆಗೂ ಅಧಿಕ ಪ್ರದೇಶವನ್ನು ಸುಟ್ಟು ಹಾಕ್ತಾ ಇದೆ. ಮುಂದಕ್ಕೂ ಕೂಡ ಸುಟ್ಟು ಹಾಕ್ತಾ ಹೋಗ್ತಾ ಇದೆ. ಅದೇ ಒಂದು ವೇಳೆ ಇವರ ಬಳಿ ಈಗ ಮುಂದುವರಿದ ರಾಷ್ಟ್ರಗಳಲ್ಲಿರೋ ರೀತಿಯಲ್ಲಿ ಏರ್ ಫೈರ್ ಎಕ್ಸ್ಟಿಂಗ್ವಿಷರ್ಗಳಿದ್ದಿದ್ರೆ, ಏನು ಇಲ್ಲಿ ರಸ್ತೆ ಮಾರ್ಗದ ಮೂಲಕ ಬರುವಂಥ ವಾಹನಗಳಲ್ಲಿ ಏನು ಇವರು ನೀರನ್ನು ತಂದು ಹಾಕ್ತಾರೆ, ಅದೇ ರೀತಿ ವಾಯು ಮಾರ್ಗದ ಮೂಲಕ ನೀರನ್ನು ಸಿಂಪಡಿಸುವ ವ್ಯವಸ್ಥೆ ಇವರ ಬಳಿ ಏನಾದರೂ ಇದ್ದಿದ್ರೆ ಒಂದು ಚಿಕ್ಕ ಪ್ರಮಾಣದಲ್ಲಿ ಇದನ್ನು ನಿಲ್ಲಿಸ್ಬೋದಾಗಿತ್ತೇನೋ. ಇದು ಬೆಂಕಿ ಹೊತ್ತಿಕೊಂಡಂಥ ಆರಂಭದ ಹಂತದಲ್ಲಿನೇ ಇದನ್ನು ಕಂಟ್ರೋಲ್ ಮಾಡಬಹುದಾಗಿತ್ತೇನೋ. ಆದರೆ ಅಂತಹ ಯಾವುದೇ ವ್ಯವಸ್ಥೆ ನಮ್ಮ ಬಳಿ ಇಲ್ಲ. ಹೀಗಾಗಿ ನಮ್ಮ ಸ್ವಯಂ ಸೇವಕರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿ ನಡ್ಕೊಂಡೇ ಅದರ ಬೆಂಕಿ ಹತ್ತಿರಕ್ಕೆ ಹೋಗಿ ಸಣ್ಣ ಪುಟ್ಟ ಪ್ರಮಾಣದ ಬೆಂಕಿಯನ್ನು ಕೋಲು, ಕಡ್ಡಿ, ಗಿಡ ಎಲ್ಲ ಹಿಡ್ಕೊಂಡು ಮಣ್ಣೆಲ್ಲ ಹಾಕಿ ನಂದಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಭಾರಿ ಪ್ರಮಾಣದಲ್ಲಿ ಧಗಧಗಿಸಿ ಏನು ಅಬ್ಬರಿಸಿ ಉರಿಯುತ್ತಿರುವಂಥ ಬೆಂಕಿಯನ್ನು ಇವರು ಈ ರೀತಿ ನಂದಿಸೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈ ಕ್ಷಣಕ್ಕೆ ಪರಿಸ್ಥಿತಿ ಹೇಗಿದೆ ರಾಮಲ್ಲಿ? ಪ್ರಸಾದ್, ಖಂಡಿತವಾಗಿಯೂ ಬಂಡೀಪುರದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈಗ ಇಬ್ಬನಿ ಇರೋದ್ರಿಂದಾಗಿ ಮತ್ತೆ ಬಿಸಿಲು ಮತ್ತೆ ಗಾಳಿ ಕಡಿಮೆ ಇರೋದ್ರಿಂದಾಗಿ ಯಾವುದೂ ಸಹ ಗೊತ್ತಾಗೋದಿಲ್ಲ. ಇದರಲ್ಲಿರುವಂತಹ ಕಿಡಿಗಳು ಬಿಸಿಲು ಮತ್ತೆ ಗಾಳಿಯ ವೇಗದಿಂದ ಮತ್ತಷ್ಟು ಹೆಚ್ಚು ಹರಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಅರಣ್ಯ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ಬಂಡೀಪುರಕ್ಕೆ ಭೇಟಿಯನ್ನು ನೀಡಿದ್ರು, ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರು. ಅಷ್ಟೇ ಅಲ್ಲ, ಆ ಬೆಂಕಿ ಆವೃತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನೀವು ಹೇಳಿದಂತೆ ಅಮರ್ ಪ್ರಸಾದ್, ಸತೀಶ್ ಜಾರಕಿಹೊಳಿ ಅವರು ಸಹ ಇದೊಂದು ನಮಗೆ ಪಾಠವಾಗಿದೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ನಮ್ಮ ಪಾರಂಪರಿಕ ಪದ್ಧತಿ ಏನಿದೆ ಆ ಸಂಪ್ರದಾಯ ಪ್ರಕಾರ ಆ ಸೊಪ್ಪುಗಳನ್ನ ಹಿಡಿದು ಕಾರ್ಯಕರ್ತರು, ಸ್ವಯಂ ಸೇವಕರು ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಅಗ್ನಿಶಾಮಕ ದಳದ ಸಿಬ್ಬಂದಿ ಇಲ್ಲೇ ಬೀಡು ಬಿಟ್ಟಿದ್ರು ಸಹ ಆ ಒಂದು ರಸ್ತೆ ಮಾರ್ಗವಾಗಿ ಆ ವಾಹನಗಳು ಹೋಗಲು ಸಾಧ್ಯವಿಲ್ಲ. ಹೀಗಾಗಿ ಕ್ವಿಕ್ ಒಂದು ರೆಸ್ಪಾನ್ಸ್ ಟೀಮ್ ಇದೆ, ಅವರು ಮಾತ್ರ ಹೋಗಿ ಒಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೆ ಅತ್ಯಾಧುನಿಕ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಹೀಗಾಗಿ ನಾನು ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೇನೆ. ನನ್ನ ಅವಧಿಯಲ್ಲೇ ಕೇವಲ ಬಂಡೀಪುರ ಮಾತ್ರವಲ್ಲ, ರಾಜ್ಯದಲ್ಲಿರುವಂತಹ ಎಲ್ಲ ಅರಣ್ಯ ಇಲಾಖೆಯ ಅರಣ್ಯಗಳಿಗೆ ಈ ರೀತಿಯಾದಂತಹ ಸಾಧನಗಳನ್ನ ಕೊಡಿಸುವಂತಹ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದರೆ, ಈ ಒಂದು ಅತ್ಯಾಧುನಿಕ ಸಾಧನಗಳಿದ್ರೆ ಖಂಡಿತವಾಗಿ ಇಷ್ಟು ಪ್ರಮಾಣದಲ್ಲಿ ಬೆಂಕಿ ಹರಡಲಿಕ್ಕೆ ಸಾಧ್ಯವಾಗ್ತಾ ಇರಲ್ಲ. ಆ ಒಂದು ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ಅದನ್ನು ನಂದಿಸುವಂತಹ ಕೆಲಸವನ್ನ ಮಾಡಬಹುದಾಗಿತ್ತು. ಇವತ್ತು 2 ಡ್ರೋನ್ ಕ್ಯಾಮೆರಾಗಳನ್ನು ಸಹ ಬಂಡೀಪುರಕ್ಕೆ ತರಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲೆಲ್ಲಿ ಬೆಂಕಿ ಇನ್ನೂ ಸಹ ಅಂದ್ರೆ ಕಿಡಿ ಇರ್ತದೆ ಅವುಗಳನ್ನ ಗುರುತಿಸಿ ಅಲ್ಲೇ ಆ ಕಿಡಿಯನ್ನೇ ನಂದಿಸುವಂತಹ ಕೆಲಸವನ್ನ ಅರಣ್ಯ ಇಲಾಖೆಯವರು ಮಾಡ್ತಾರೆ. ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಈ ಒಂದು ಬೆಂಕಿ ಕಿಡಿಗಳು ಹೆಚ್ಚಿನ ಒಂದು ಅನಾಹುತಗಳನ್ನ ಮಾಡೋದಿಲ್ಲ. ಯಾಕಂದ್ರೆ ಬಿಸಿಲಿನ ಪ್ರಮಾಣ ಕಡಿಮೆ ಇರ್ತದೆ, ಗಾಳಿಯ ವೇಗ ಸಹ ಕಡಿಮೆ ಇರ್ತದೆ. ಆದ್ರೆ ಮಧ್ಯಾಹ್ನ ಆಗ್ತಾ ಇದ್ದಂತೆ ಬಿಸಿಲು ಹೆಚ್ಚಾಗ್ತದೆ ಮತ್ತೆ ಗಾಳಿಯ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಈ ಕಿಡಿಗಳೆಲ್ಲವೂ ಮತ್ತೆ ಬೆಂಕಿಯಾಗಿ ಕನ್ವರ್ಟ್ ಆಗಿ ಮರಗಳಿಗೆ ಹಚ್ಚುವಂತದ್ದು ಮತ್ತೆ ಅಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ವ್ಯಾಪಿಸುವಂತಹ ಕೆಲಸವಾಗ್ತದೆ. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಈಗಲೂ ಸಹ ಹೈ ಅಲರ್ಟ್ ನಲ್ಲೇ ಇದ್ದಾರೆ.
ಬೆಂಕಿ ಹತೋಟಿಗೆ ಬಂದಿದೆ ಅಂತ ಹೇಳಿದ್ರು ಸಹ ಯಾವ ಕ್ಷಣದಲ್ಲಾದ್ರೂ ಮತ್ತೆ ಬೆಂಕಿ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರೋದ್ರಿಂದಾಗಿ ಎಲ್ಲರೂ ಸಹ ಆ ಒಂದು ಪ್ರದೇಶಗಳಲ್ಲಿ ಬಿಟ್ಬಿಟ್ಟು ಆ ಕಿಡಿಯನ್ನ ಗುರುತಿಸಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೇಕಾಗಿರುವಂತದ್ದು ಅತ್ಯಾಧುನಿಕವಾದಂತಹ ಸಾಧನಗಳನ್ನ ಇಟ್ಕೋಬೇಕು. ವಾಯು ಮಾರ್ಗದ ಮುಖಾಂತರವಾಗಿ ಈ ಒಂದು ಬೆಂಕಿಯನ್ನು ನಂದಿಸುವಂತಹ ಪ್ರಕ್ರಿಯೆ ಇರಬಹುದು. ಮತ್ತೆ ಆ ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಚಿಕ್ಕವಾದಂತಹ ಅಗ್ನಿ ನಿಯಂತ್ರಣಗಳನ್ನ ತೆಗೆದುಕೊಂಡು ಹೋಗಿ ಆ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನ ಮಾಡಬೇಕಾಗ್ತದೆ. ಆದ್ರೆ ಕೇವಲ ಅರಣ್ಯ ಇಲಾಖೆಯ ಸಿಬ್ಬಂದಿ ಎಷ್ಟು ಎಕರೆ ಅಂದ್ರೆ ಸಾವಿರಾರು ಎಕರೆಯಲ್ಲಿ ವ್ಯಾಪಿಸಿರುವಂತಹ ಅಗ್ನಿಯನ್ನ ನಿಯಂತ್ರಿಸುವುದು ಕಷ್ಟವಾಗ್ತದೆ. ಮತ್ತೆ ಸಾಂಪ್ರದಾಯಿಕ ಪದ್ಧತಿ ಏನಿದೆ ಅದು ಒಂದು ರೀತಿಯಲ್ಲಿ ಅಂದ್ರೆ ಆ ಒಂದು ಕಿಡಿದಾದ ಪ್ರದೇಶಗಳಿಗೆ ಹೋಗಿ ಬೆಂಕಿ ನಂದಿಸುವಿಕೆ ಸಹಕಾರಿ ಆದ್ರೂ ಸಹ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಆಗ್ತದೆ ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ಹೀಗಾಗಿ ನಮ್ಮಲ್ಲೂ ಸಹ ಸಾಕಷ್ಟು ಲೋಪದೋಷಗಳಿವೆ ಅನ್ನೋದನ್ನ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವೆಲ್ಲವನ್ನು ಸಹ ಸರಿಪಡಿಸುವಂತ ಕೆಲಸವನ್ನ ನನ್ನ ಅವಧಿಯಲ್ಲಿ ಮಾಡ್ತೇನೆ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ. ಮತ್ತೆ ಅರಣ್ಯ ಇಲಾಖೆಗೆ ಕೊಡ್ತಾ ಇರುವಂತಹ ಅನುದಾನ ಯಾವುದಕ್ಕೂ ಸಾಕಾಗ್ತಾ ಇಲ್ಲ. ಹೆಚ್ಚಿನ ಅನುದಾನವನ್ನ ರಾಜ್ಯ ಸರ್ಕಾರ ನೀಡಬೇಕು. ಈ ಬಗ್ಗೆ ಸಿಎಂ ಕುಮಾರಸ್ವಾಮಿ ಅವರ ಜೊತೆ ಸಹ ನಾನು ಮಾತುಕತೆಯನ್ನ ನಡೆಸ್ತೇನೆ. ಮತ್ತೆ ಅರಣ್ಯ ಇಲಾಖೆಗೆ ಹೆಚ್ಚಿನ ಅನುದಾನವನ್ನ ಪಡೆದುಕೊಳ್ತೇನೆ. ಬಂಡೀಪುರ ಮಾತ್ರವಲ್ಲ, ರಾಜ್ಯದ ಎಲ್ಲ ಅರಣ್ಯ ಪ್ರದೇಶಗಳಿಗೂ ಸಹ ಈ ಉತ್ತಮವಾದಂತಹ ಅತ್ಯಾಧುನಿಕ ಸಾಧನಗಳನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ರಾಮ್. ನಮ್ಮ ಪ್ರತಿನಿಧಿ ರಾಮ್ ಸ್ಥಳದಿಂದಾನೇ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಅಲ್ಲಿ ನಿರಂತರವಾಗಿ ಆಗ್ತಿರುವಂಥ ಎಲ್ಲ ಬೆಳವಣಿಗೆಗಳನ್ನು ನಾವು ಟಿವಿ ಸ್ಕ್ರೀನ್ನಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಯಾವ ರೀತಿಯಾಗಿ ಇಡೀ ಅರಣ್ಯ ಪ್ರದೇಶ ಬಂಡೀಪುರ ಬೆಂಕಿಪುರ ಆಗಿ ಹೋಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಟ್ಟು 7,000 ಎಕರೆಯಷ್ಟು ಅರಣ್ಯ ಸಂಪತ್ತು ಸಂಪೂರ್ಣ ಸರ್ವನಾಶ ಆಗಿ ಹೋಗಿದೆ. ಬೆಂಕಿಯ ತೀವ್ರತೆಗೆ ಸುಟ್ಟು ಭಗಭಗನೆ ಹೊತ್ತಿ ಉರಿತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ.